ಇಲ್ಲಿ ನೋಡಿ, ಇದು ಹೊಸ ಡಿಸೈನ್ ಹಾಕ್ತಾಯಿದ್ದೀನಿ. ಬೇಬಿ ಜಡೆ ಡಿಸೈನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇದನ್ನ. ಯಾಕಂದರೆ ಇದು ಜಡೆ ಥರನೇ ಡಿಸೈನ್ ಬರುತ್ತೆ ಸ್ವಲ್ಪ, ಅದೇ ಥರನೇ ತೊಗೋತೀವಿ ನಾವು ಇದನ್ನ. ಸೊ ಅದಕ್ಕೆ ನಾನು ಆ ಥರ ನೇಮ್ ಮಾಡಿದ್ದೀನಿ, ಬೇಬಿ ಜಡೆ ಡಿಸೈನ್ ಅಂತ. ನೋಡಿ, ಫಸ್ಟು ಥ್ರೆಡ್ನ ಈ ಥರ ಸೂಜಿನ ಈ ಥರ ತೊಗೊಂಡು ಹಿಂದೆ ಇರೋ ಥ್ರೆಡ್ಗೆ ಮಿಡಲಲ್ಲಿ ಈ ಥರ ಸೂಜಿ ತೊಗೋಬೇಕು. ಹಿಂಗೆ ಎಳ್ಕೊಂಡಾಗ ಟೈಟಾಗಿ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ ಆ್ಯಕ್ಚುಲಿ. ನೆಕ್ಸ್ಟು 2 ಥ್ರೆಡ್ಸ್ ಆ ಕಡೆ ಈ ಕಡೆ ತೊಗೊಂಡಿರ್ತೀವಲ್ಲ, ಅದನ್ನು ಫುಲ್ ಕ್ಲಿಯರ್ ನೀಟಾಗಿ ಮಾಡ್ಕೊಬೇಕು. ಯಾಕಂದರೆ ಒಂದೊಂದು ಥ್ರೆಡ್ ಬಿಟ್ಟೋಗಿರುತ್ತಲ್ವ, ಅದನ್ನು ಕ್ಲಿಯರ್ ಮಾಡಿಕೊಂಡು ನೋಡಿ, ಹಿಂಗೆ ಹಿಂದ್ಗಡೆ ಒಂದು ತೊಗೊಂಡು ಮುಂದ್ಗಡೆ ಮೇಲೊಂದು ತೊಗೊಂಡು ಹಿಂಗೆ ಇಟ್ಕೊಂಡು ಇದನ್ನು ಹಿಂದ್ಗಡೆ ಹೀಗೆ ಇಟ್ಕೋಬೇಕು. ಆವಾಗ ಆ ಜಡೆ ಡಿಸೈನ್ ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ. ಇಟ್ಕೊಂಡು ಮಧ್ಯದಲ್ಲಿ ಹಿಂದೆಯಿಂದ ಮಿಡಲ್ಗೆ ಸೂಜಿಯಿಂದ ದಾರ ಚುಚ್ಚಿ ಅದನ್ನು ನಾರ್ಮಲ್ ಲಾಕ್ ಹಾಕ್ಕೊತೀವಲ್ಲ ಬೇಬಿ ಕುಚ್ಚಿಗೆ, ಆ ಥರ ಲಾಕ್ ಹಾಕೋತಾ ಇದ್ದೀನಿ. ಒಂದು 4 ಲಾಕ್ ಹಾಕ್ಕೊತೀನಿ ಇದನ್ನ ನಾನು. 1 ಆಗಿದೆ ನೋಡಿ. ಈಗ ಅದನ್ನು ಟೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಆ ಜಡೆ ಡಿಸೈನ್ ಬಿಟ್ಟೋಗುತ್ತೆ, ನೀಟಾಗಿ ಕ್ಲಿಯರಾಗಿ ಬರಲ್ಲ ಡಿಸೈನು. ಜಡೆ ಡಿಸೈನ್ ಅಂತ ಬೇಕಾದ್ರೆ ಅನ್ಕೋಬೋದು, ಡಾಲ್ ಬೇಬಿ ಕುಚ್ ಅಂತಲೂ ಅಂತಾರೆ, ಅದನ್ನು ಬೇಕಾದ್ರೆ ಅನ್ಕೋಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಆ ಥರ ಅಂದ್ಕೊಳ್ಳಿ. ನೋಡಿ, ಇವಾಗ 3 ನಾಟ್ ಆಯಿತು. ಇದು ಮಧ್ಯದಲ್ಲಿ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ಲುಕ್ ಕೊಡ್ತಾ ಇರೋದು ಆ್ಯಕ್ಚುಲಿ. ಅದಕ್ಕೆ ಒಂದು ಬೀಡ್ಸು ನೋಡಿ, ಅದು ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೆ ಬೀಡ್ಸ್ನ ಹಾಕೊತೀನಿ ನಾನು. ಅವಾಗ ನೀಟಾಗಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದು ಕವರ್ ಆಗುತ್ತೆ, ನೀಟಾಗೂ ಕಾಣುತ್ತೆ. ಈ ಥರ ಟೈಟಾಗಿ ಇಟ್ಕೊಂಡು ಆಮೇಲೆ ಬೀಡ್ಸ್ನ ಸರಿ ಮಾಡ್ಕೋಬೇಕು. ನೋಡಿ, ಹಿಂಗೆ ಇಟ್ಕೊಂಡು ನೀಟಾಗಿ ನೋಡಿಕೊಂಡು ಎಷ್ಟು ಬೇಕಷ್ಟು